ಯಾಕೋ ಏನಾಯ್ತು? ಪರ್ಸ್ನಲ್ ಆಗಿ ನಿನ್ನ ಹತ್ರ ಮಾತಾಡಬೇಕು, ಅದಕ್ಕೆ ಬರೋಕ್ಕೆ ಹೇಳಿದೆ. ಏನು ಹೇಳು? 6 ತಿಂಗಳಿಂದ ಒಂದು ಆಂಟಿ ಇಷ್ಟಪಡ್ತಿದ್ಲು ಮಗ. ನಾನು ಮೂವ್ ಮಾಡ್ತಿದ್ದೆ. ಈಗ ನೋಡಿದ್ರೆ ಅವ್ರ ಗಂಡನ ಬಿಟ್ಬಿಟ್ಟು ಮನೆಗೆ ಬಂದವಳೆ. ಅವ್ರ ಗಂಡ ಎಲ್ಲಿದ್ದಾನೀಗ? ಯಾವುದೋ ಬೇರೆ ಕಂಟ್ರಿಲಿ ಕೆಲಸ ಮಾಡ್ತಾವನ್ ಮಗ. ವಿದೇಶದಲ್ಲಿ ಕೆಲಸ ಮಾಡೋ ಪ್ರತಿಯೊಬ್ಬ ಗಂಡನ ಕಷ್ಟನೂ ನಿಮಗೆಲ್ಲ ಹೆಂಗೋ ಗೊತ್ತಾಗಬೇಕು. ಟೀ ಕುಡಿದ್ರೆ 10 ರೂಪಾಯಿ ಎಲ್ಲಿ ಕಡಿಮೆ ಆಗುತ್ತೆ ಅಂತ ತನ್ನ ಆಸೆ ಆಕಾಂಕ್ಷೆನೆಲ್ಲ ಕಟ್ಟಿಟ್ಟು ಜೀವನ ಮಾಡ್ತಾ ಇರ್ತಾನೆ ಕಣೋ. ಯಾಕೆ ಗೊತ್ತಾ? ನನಗೆಷ್ಟು ಕಷ್ಟ ಇದ್ರೂ ಪರವಾಗಿಲ್ಲ, ನನ್ನ ಹೆಂಡತಿ ಮಕ್ಕಳು ಚೆನ್ನಾಗಿರಲಿ ಅಂತ. ಆದರೆ ಆ ಹೆಣ್ಮಕ್ಳಿಗೆ ಇದು ಯಾವುದೂ ಅರ್ಥನೇ ಆಗಲ್ಲ ಮಗ. ಇದ್ರಲ್ಲಿ ನನ್ನ ತಪ್ಪೆಲ್ಲ ಐತ್ ಮಗ. ನಾನು ಹೊಡೆದಿರೋ ಥರ ಅವತ್ತು ನೀನು ಹೊಡೆದಿದ್ದಿದ್ರೆ ಇವತ್ತು ನಿಮ್ಗೆ ಈ ಪರಿಸ್ಥಿತಿ ಬರ್ತಾ ಇರಲಿಲ್ಲ. ನಿಮ್ಮ ತೀಟೆಗೋಸ್ಕರ ನಂಬಿಕೆ ಅನ್ನೋ ಗಾಜು ಹೊಡೆದು ಆ ಗಾಜಲ್ಲೇ ಆ ಗಂಡಂಗೆ ಚುಚ್ಚಿಬಿಟ್ರಲ್ಲೋ. ಈಗೇನೋ ಮಾಡ್ತೀಯಾ? ವಾಪಸ್ ನಿನ್ನ ಮನೆಗೆ ಹೋಗು ಅಂತ ಕಾಲಿಡ್ಕೊಂಡು ಅರ್ಥ ಮಾಡಿಸ್ತೀನಿ. ಕೇಳಲಿಲ್ಲ ಅಂತಂದರೆ ನೀನು ನನ್ಗೆ ಹೆಂಗೆ ಹೊಡೆದೋ ಆ ಥರ ಹೊಡೆದು ಅರ್ಥ ಮಾಡಿಸ್ತೀನಿ. ಒಂದು ಮಾತು ಹೇಳ್ತೀನಿ, ಬೇಜಾರು ಮಾಡ್ಕೋಬೇಡ ಕಣೋ. ಮದುವೆ ಆಗಿರೋ ಹೆಣ್ಣನ್ನ ಕನಸಲ್ಲೂ ಕೂಡ ಮುಟ್ಬಾರ್ದು.